ಕುಸ್ತಿ ಆಟ ಸುಮ್ಮನೆ ಅಲ್ಲ, ಜೀವವನ್ನ ಪಣಕ್ಕಿಡುವ ಆಟ. ಬ್ಯಾಟ್ನಿಂದ ಬಾಲ್ ಹೊಡೆದ ರೀತಿ ಅಲ್ಲ ಇದು. ಇದು ಬೇರೆಯೇ. ಜೀವ ಪಣಕ್ಕಿಡಬೇಕು ಅಂತಂದಾಗ ರಾಮ್ ಚರಣ್ ಒಂದು ಮಾತು ಹೇಳ್ತಾರೆ, ಏನಂದರೆ ಆ ಆಟವೇ ನನಗೆ ಪೊಗರು ಅಂತ ಹೇಳಿ. ಸೊ ಇದು ಪೆದ್ದಿ ಸಿನಿಮಾದ ಟೀಸರ್ ಏನು ರಿಲೀಸ್ ಆಗಿದೆ ರಾಮ್ ಚರಣ್ ಅವರ ಬರ್ಡೇ ಹಿನ್ನೆಲೆಯಲ್ಲಿ. ಸೊ ಅದರಲ್ಲಿ ಕೇಳಿಬರುವಂಥ ಅದ್ಭುತವಾದ ಸಾಲುಗಳು. ಒಂದು ಕಡೆ ರಾಮ್ ಚರಣ್ ಅವರ ಮಾತು ಇಲ್ಲಿ ಈ ಥರ ಕೇಳುತ್ತೆ, ಇನ್ನೊಂದು ಕಡೆ ಈ ಕುಸ್ತಿ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಂಥವ್ರು ಬೇರೆ ಯಾರೂ ಅಲ್ಲ, ನಮ್ಮ ಶಿವರಾಜ್ ಕುಮಾರ್ ಅವರು. ಶಿವರಾಜ್ ಕುಮಾರ್ ಅವರು ಈ ಒಂದು ಚಿತ್ರದಲ್ಲಿ ಒಂದು ಪ್ರಮುಖವಾದ ಪಾತ್ರ ಮಾಡಿರುವಂಥದ್ದು. ಇವರ ಪಾತ್ರ ಕುಸ್ತಿಪಟುನ ಅಥವಾ ಉಸ್ತಾದ ಅನ್ನುವಂಥ ಪ್ರಶ್ನೆಯನ್ನು ಹುಟ್ಟಾಕಿರುವಂಥದ್ದು ಈ ಒಂದು ಟೀಸರ್. ಸೊ ಇಲ್ಲಿ ಕುಸ್ತಿ ಬಗ್ಗೆ ಶಿವರಾಜ್ ಕುಮಾರ್ ಅವರು ತುಂಬ ಚೆನ್ನಾಗಿ ಹೇಳ್ತಾನೆ ಹೋಗ್ತಾರೆ. ಇದಕ್ಕೆ ಪೂರಕ ಅನ್ನೋ ಹಾಗೆ ಸಾಕಷ್ಟು ಅದ್ಭುತವಾಗಿ ತಯಾರಾಗಿದ್ದಾರೆ. ಯಾರಪ್ಪ ಅಂತಂದರೆ ಅದು ರಾಮ್ ಚರಣ್ ಅವರು. ರಾಮ್ ಚರಣ್ ಅವರ ಒಂದು ಫಿಜಿಕ್ ನೋಡಿದರೆ ನಿಮಗೆ ಒಬ್ಬ ಕುಸ್ತಿಪಟುವನ್ನು ನೋಡಿದಂಗೆ ಆಗುತ್ತೆ. ಸೊ ಅಷ್ಟು ಪರ್ಫೆಕ್ಟ್ ತಯಾರಿ ಮಾಡ್ಕೊಂಡಿರುವಂಥದ್ದು. ಸಿಕ್ಸ್ ಪ್ಯಾಕ್ ಆ್ಯಪ್ಸ್ ಇರ್ಬೋದು, ತೋಳಿರ್ಬೋದು, ಬ್ಯಾಕ್ ಸೈಡ್ ಮಸಲ್ಸ್ ಇರ್ಬೋದು, ಎಲ್ಲವೂ ತುಂಬ ಚೆನ್ನಾಗಿ ಕಾಣುತ್ತೆ. ಒಬ್ಬ ಕುಸ್ತಿಪಟು ಬಂದು ಆ ಕಡೆ ಇಳಿದ್ರೆ ಹೇಗೆ ಆಗುತ್ತೆ ಆ ಫೀಲ್ ಈ ಒಂದು ಟೀಸರ್ ನೋಡಿದಾಗ ಆಗುತ್ತೆ. ಅಷ್ಟು ಅದ್ಭುತವಾಗಿ ತಯಾರಿ ಮಾಡಿಕೊಂಡಿರುವಂಥದ್ದು. ತುಂಬ ಚೆನ್ನಾಗಿದೆ ಈ ಒಂದು ಟೀಸರ್. ಸಿನಿಮಾನು ಹೀಗೆ ಇರುತ್ತೆ ಅನ್ನುವಂಥ ಒಂದು ನಿರೀಕ್ಷೆಯನ್ನು ಈ ಒಂದು ಟೀಸರ್ ಹುಟ್ಟಾಕಿರುವಂಥದ್ದು. ಶಿವರಾಜ್ ಕುಮಾರ್ ಅವರ ಪಾತ್ರದ ಸೀಕ್ರೆಟ್ ರಿವೀಲ್ ಆಗಿರುವಂಥದ್ದು. ಹಾಗೆಯೇ ರಾಮ್ ಚರಣ್ ಅವರ ಇನ್ನೊಂದು ಮುಖ. ಇಲ್ಲಿವರೆಗೆ ನಾವು ಅವರ ಹಾಡು ಮತ್ತು ಬ್ಯಾಟ್ ಹಿಡ್ಕೊಂಡು ಡಾನ್ಸ್ ಮಾಡಿರೋದು ನೋಡಿದ್ದೀವಿ. ಸೊ ಇಲ್ಲಿ ಅವರ ಒಂದು ಫಿಸಿಕಲ್ ಬದಲಾವಣೆ, ಪರಿವರ್ತನೆಯನ್ನು ನಾವು ಕಾಣ್ಬೋದು. ಆ ಥರದ ಒಂದು ಅದ್ಭುತವಾದ ಪಾತ್ರವನ್ನು ಇಲ್ಲಿ ಅವರು ಮಾಡಿದ್ದಾರೆ ಅಂತ ಹೇಳಿ ನಮಗೆ ಅನ್ಸಕ್ಕೆ ಶುರು ಆಗುತ್ತೆ. ಸೊ ಅಷ್ಟು ಅದ್ಭುತವಾದ ಪಾತ್ರ. ಏಪ್ರಿಲ್ 30ನೇ ತಾರೀಕು ಈ ಚಿತ್ರ ರಿಲೀಸ್ ಆಗ್ತಾ ಇದೆ. ಇದರ ಎದುರುಗಡೆ ಕನ್ನಡದ KD ಸಿನಿಮಾ ಬರ್ತಾ ಇದೆ. ಎರಡೂ ಸಿನಿಮಾಗಳು ಬಾಕ್ಸ್ ಆಫೀಸಲ್ಲಿ ಕ್ಲ್ಯಾಶ್ ಆಗೋದು ಪಕ್ಕ ಅಂತ ಹೇಳ್ಬೋದು. ಈ ಚಿತ್ರದ ಕದರ್ ಬೇರೆ ಇದೆ, ಆ ಚಿತ್ರದ ಜೋಶ್ ಬೇರೆ ಇದೆ. ಸೊ ಎರಡೂ ಚಿತ್ರದ ಒಂದು ಒಳ್ಳೆಯ ಅವಕಾಶ ಪ್ರೇಕ್ಷಕರಿಗೆ ನೋಡುವಂಥದ್ದು. ಸೊ ಏಪ್ರಿಲ್ 30ನೇ ತಾರೀಕು ಪೆದ್ದಿ ಬರುತ್ತೆ, ಅದರ ಎದುರುಗಡೆ ಕನ್ನಡದ KD ಬರುತ್ತೆ. ಬಹುತಾರಾಗಣದ ಒಂದು ಅದ್ಭುತವಾದ KD ಸಿನಿಮಾ ಜೋಗಿ ಪ್ರೇಮ್ ಅವ್ರದ್ದು. ಸೊ ಆ ಒಂದು ಪೆದ್ದಿ ಸಿನಿಮಾವನ್ನು ಬುಚ್ಚಿಬಾಬು ಸನಾ ಮಾಡಿದ್ದಾರೆ. ಸೊ ಜಾಹ್ನವಿ ಕಪೂರ್ ಅಲ್ಲಿ ಇದ್ದಾರೆ. ಇಲ್ಲಿ ಕನ್ನಡದಲ್ಲಿ KDಯಲ್ಲಿ ರೇಷ್ಮಾ ನಾನಯ್ಯ ಇದ್ದಾರೆ, ಧ್ರುವ ಸರ್ಜಾ ಇದ್ದಾರೆ. ಸೊ ತುಂಬ ಒಂದು ಒಳ್ಳೆಯ ಸಿನಿಮಾಗಳು, ಎರಡು ಒಳ್ಳೆಯ ಸಿನಿಮಾಗಳು ಬರ್ತಿದೆ. ಸೊ ಎರಡೂ ಸಿನಿಮಾಕ್ಕೆ ಗುಡ್ ಲಕ್ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಮಸ್ಕಾರ.